ಕಾಡುಮಲ್ಲೇಶ್ವರ ದೇವಸ್ಥಾನ ಅಂತ ತುಂಬ ಹಳೆಯ ದೇವಸ್ಥಾನ, ಪ್ರಾಚೀನವಾಗಿರ್ತಕ್ಕಂಥ ದೇವಸ್ಥಾನ, ಉದ್ಭವ ದೇವಸ್ಥಾನ. ಇಲ್ಲಿ ಬೆಳಗ್ಗೆ 4 ಗಂಟೆಗೆ ಎದ್ದು ಮಹಾನ್ಯಾಸಪೂರ್ವಕವಾಗಿ ಶತರುದ್ರಾಭಿಷೇಕ ಮಾಡಿದ್ದೀವಿ. ಈಶ್ವರನಿಗೆ ರುದ್ರ ಅಭಿಷೇಕ ಪ್ರಿಯ, ಈಶ್ವರ ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ. ಮತ್ತು ಒಂದೊಂದು ಅವರಿಗೆ ಇಷ್ಟ ಆದಂಥಲ್ಲಿದೆ. ಅದು ಇವನಿಗೆ ಅಭಿಷೇಕ ಪ್ರಿಯ ಆದರೆ ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ ಎಲ್ಲ ಎಳ್ನೀರು ಹಾಕಿ ಅಭಿಷೇಕ ಮಾಡಿದ್ದೀವಿ. ನಂತರ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ, ಈ ದಿವಸ ಶಿವರಾತ್ರಿ, ಶಿವನೇ ಬಂದು ನಮ್ಮ ಹತ್ರ ಜಾಗರಣೆ ಮಾಡ್ತಾನೆ ಅಂತ ಹೇಳ್ತಾರೆ. ಸಾಕ್ಷಾತ್ ಪರಮೇಶ್ವರನೇ ಬಂದು ಜಾಗರಣೆ ಮಾಡ್ತಾನೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದು ವಿಶೇಷ. ಮತ್ತು ಲಿಂಗೋದ್ಭವ ಅಂತ, ಲಿಂಗ ರೂಪದಲ್ಲಿ ಬರ್ತಾನೆ, ದರ್ಶನ ಕೊಡ್ತಾನಂತೆ. ಲಿಂಗ ರೂಪದಲ್ಲಿ ಬಂದು ನಮಗೆ ದರ್ಶನವನ್ನು ಕೊಡ್ತಾನಂತೆ. ಅದಾದರೆ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, 12 ಮಾಸ ಶಿವರಾತ್ರಿ ಬರುತ್ತೆ ಒಂದು ವರ್ಷದಲ್ಲಿ. ತಿಂಗಳಿಗೊಂದ್ಸಲ ಮಾಸ ಶಿವರಾತ್ರಿ, 12 ಮಾಸ ಶಿವರಾತ್ರಿ, ಒಂದು ಶಿವರಾತ್ರಿ ಅಂತ ಹೇಳ್ತಾರೆ. 24 ಪ್ರದೋಷಗಳು ಬರುತ್ತೆ. 24 ಪ್ರದೋಷಗಳು ಸೇರಿ ಒಂದು ಶಿವರಾತ್ರಿ ಅಂತ ಹೇಳ್ತಾರೆ. 12 ಜ್ಯೋತಿರ್ಲಿಂಗಗಳು ಬರುತ್ತೆ. 12 ಜ್ಯೋತಿರ್ಲಿಂಗಗಳನ್ನ ಯಾರು ದರ್ಶನ ಮಾಡಲಿಕ್ಕಾಗಲ್ಲ. ಯಾವುದಾದ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶಿವನ ದರ್ಶನ ಮಾಡಿದ್ರೆ 12 ಜ್ಯೋತಿರ್ಲಿಂಗದ ಪುಣ್ಯ ದರ್ಶನ ಮಾಡಿದ ಪುಣ್ಯ ಸಿಗುತ್ತೆ. 24 ಪ್ರದೋಷಗಳು ಬರುತ್ತೆ. 24 ಪ್ರದೋಷಗಳ ಪುಣ್ಯ ಇವತ್ತು ಸಿಗುತ್ತೆ. 12 ಮಾಸ ಶಿವರಾತ್ರಿ ಬರುತ್ತೆ. 12 ಮಾಸ ಶಿವರಾತ್ರಿಯ ಫಲ ಇವತ್ತು ಸಿಗುತ್ತೆ. ಮತ್ತು ವಿಶೇಷ ಏನಪ್ಪ ಅಂತಂದರೆ, ಸಾಕ್ಷಾತ್ ಪರಮೇಶ್ವರ ರಾವಣೇಶ್ವರನಿಗೆ ಆತ್ಮಲಿಂಗವನ್ನು ಕೊಟ್ಟಿರ್ತಕ್ಕಂಥ ಒಂದು ಚರಿತ್ರೆ ಇವತ್ತು ಅಂತ ಹೇಳ್ತಾರೆ. ಪರಮೇಶ್ವರ ಭಕ್ತಿಯಿಂದ ಕೇಳ್ಕೊಂಡು ಎಲ್ಲವನ್ನು ಕೊಡ್ತಕ್ಕಂಥವನು ಪರಮೇಶ್ವರ, ಪರರಿಗೋಸ್ಕರ ಇರ್ತಕ್ಕಂಥವನು ಪರಮೇಶ್ವರ. ರಾವಣೇಶ್ವರ ಏನು ಬೇಕು ಅಂತ ಕೇಳಿ, ನಿನ್ನ ಆತ್ಮಲಿಂಗ ಕೊಡು ಅಂತ ಕೇಳ್ಕೊಂಡಂತೆ, ಆತ್ಮಲಿಂಗವನ್ನು ಕೊಟ್ಟನಂತೆ. ಆ ದಿವಸ ಇವತ್ತೇ ಅಂತ ಹೇಳ್ತಾರೆ. ಮತ್ತು ಏನಪ್ಪ ಅಂತ, ರಾತ್ರಿಯೆಲ್ಲ ಜಾಗರಣೆ ಮಾಡ್ತೀವಿ. ರಾತ್ರಿ ಗಿರಿಜಾ ಕಲ್ಯಾಣೋತ್ಸವ ಇದೆ ನಮ್ಮ ದೇವಸ್ಥಾನದಲ್ಲಿ. ಗಿರಿಜಾ ಪಾರ್ವತಿ ಪರಮೇಶ್ವರ ಗಿರಿಜಾ ಕಲ್ಯಾಣೋತ್ಸವ ಇದೆ. ಬೆಳಗ್ಗೆ ನಾಳೆ 12 ಗಂಟೆಗೆ ಬ್ರಹ್ಮರಥೋತ್ಸವ ಇದೆ. ಇದೇ 8ನೇ ಈ ದೇವಸ್ಥಾನ ಮುಂದೆ ಭಾಗ ಹೋಗಿ ದೇವಸ್ಥಾನ 8ನೇ ಕ್ರಾಸ್ನಲ್ಲಿ ಬಂದು ಈಶ್ವರ ಪಾರ್ವತಿ ಎಲ್ಲ ಕಲ್ಯಾಣ ಇದಿದೆ, ಬ್ರಹ್ಮರಥೋತ್ಸವ. ಮತ್ತು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ರಾತ್ರಿಯೆಲ್ಲ ಜಾಗರಣೆ ಇರುತ್ತೆ. ಮತ್ತು ಏನಪ್ಪ ಅಂತ ಹೇಳಿದ್ರೆ, ಈ ಕಾಡುಮಲ್ಲೇಶ್ವರ ದೇವಸ್ಥಾನ ಉದ್ಭವ ದೇವಸ್ಥಾನ, ಹಳೆಯ ದೇವಸ್ಥಾನ, ಪ್ರಾಚೀನವಾಗಿರ್ತಕ್ಕಂಥ ದೇವಸ್ಥಾನ. ಇವತ್ತು ಲಿಂಗೋದ್ಭವ ಆಗಿರ್ತಕ್ಕಂಥ ದಿವಸ ಅಂತ ಹೇಳ್ತಾರೆ. ಸಾಕ್ಷಾತ್ ಪರಮೇಶ್ವರ ನಮ್ಮ ಜೊತೆಲಿ ಬಂದು ಜಾಗರಣೆಯನ್ನು ಮಾಡ್ತಾನಂತೆ. ಶಿವ ಅಂತಂದರೆ ಶುಭ. ರಾತ್ರಿ ಇವತ್ತೆಲ್ಲ ಯಾರು ಶಿವನ ದರ್ಶನ ಮಾಡ್ತಾರೆ ಅವ್ರಿಗೆಲ್ಲ ಒಳ್ಳೆಯದಾಗುತ್ತೆ. ನಿಮಗೆ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ನಿಮಗೆ ನಿಮ್ಮ ಕುಟುಂಬದವ್ರಿಗೆ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಇವತ್ತೆಲ್ಲ ರಾತ್ರಿಯೆಲ್ಲ ಇರುತ್ತೆ, ರಾತ್ರಿಯೆಲ್ಲ ಜಾಗರಣೆ ಇರುತ್ತೆ. ಇವತ್ತೇ ಶಿವರಾತ್ರಿ. ಶಿವನು ಬಂದು ಇವತ್ತು ನಮ್ಮ ಜೊತೆಲಿ ಜಾಗರಣೆ ಮಾಡ್ತಾನಂತೆ. ಭಜನೆ ಎಲ್ಲ ಮಾಡ್ತೀವಿ ಮೇಡಮ್, ಜಾಗರಣೆ ಮಾಡ್ತೀವಿ, ಭಜನೆ ಮಾಡ್ತೀವಿ, ಪ್ರಸಾದ ವಿನಿಯೋಗಗಳಿದೆ. ಮತ್ತು ಏನಪ್ಪ ಅಂತ ಹೇಳಿದ್ರೆ, ಶಿವರಾಮ ಅಂತಕ್ಕಂಥವ್ರು BK ಶಿವರಾಮ ಜೀರ್ಣೋದನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಮತ್ತು ಏನಪ್ಪ ಅಂತ ಹೇಳಿದ್ರೆ, ದೇವಸ್ಥಾನದಲ್ಲಿ ಇವಾಗ ನೋಡಿ, ಬೆಳಗ್ಗೆ 4 ಗಂಟೆಗೆ ಬಾಗಿಲು ತೆಗೆದಿದ್ದು, ಪುನಃ ನಾಳೆ ಬೆಳಗಿನ ಜಾವ 4 ಗಂಟೆ ತನಕ ಹೀಗೆ ಬರ್ತಾ ಇರ್ತಾರೆ ಜನ. ಈ ದೇವರ ದರ್ಶನವನ್ನು ಮಾಡಿದ್ರೆ ಏನೋ ಒಂದು ಸ್ವಯಂಭೂ ಉದ್ಭವ ದೇವಸ್ಥಾನ, ಅವ್ರಿಗೊಂದು ಮನಸ್ಸು ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಆರೋಗ್ಯ ಸಿಗುತ್ತೆ. ಅದಕ್ಕೋಸ್ಕರ ಮೇಡಮ್. ಲಕ್ಷಾಂತರ ಜನ ಬರ್ತಾರೆ. ಹೌದು, ಎಷ್ಟು ಜನ ಇನ್ನೂ ಬರ್ಬೋದು? ತುಂಬ ಲಕ್ಷಾಂತರ ಜನ ಬರ್ತಾರೆ. ಜನ ಬರ್ತಾನೆ ಇರ್ತಾರೆ. ಆದರೆ ಬ್ರಹ್ಮರಥೋತ್ಸವಕ್ಕೆ ನಮ್ಗೆ ಅಡಚಣೆ ಆಗುತ್ತೆ ಅಂದ್ಬಿಟ್ಟು ನಾವು ಬೆಳಗ್ಗೆ ಎದ್ದು ಪುನಃ ದೇವಸ್ಥಾನವನ್ನು ಕ್ಲೋಸ್ ಮಾಡಿ ಎಲ್ಲ ತೊಳೆದು ಪುನಃ ಬ್ರಹ್ಮರಥೋತ್ಸವಕ್ಕೆ 8 ಗಂಟೆಗೆಲ್ಲ ಅಲಂಕಾರ ಮಾಡಿ ದೇವ್ರನ್ನ ತೊಗೊಂಡು ಹೋಗ್ತೀವಿ. ಮೇಲೆ 12 ಗಂಟೆಗೆಲ್ಲ ದೇವ್ರನ್ನ ತೊಗೊಂಡೋಗಿ 8ನೇ ಕ್ರಾಸ್ಗೆ ಹೋಗಿ ಬ್ರಹ್ಮನೇ ಬಂದು ಸಾರಥಿಯಾಗಿರ್ತಾನೆ. ಅದಕ್ಕೆ ಬ್ರಹ್ಮರಥೋತ್ಸವ ಅಂತ ಹೇಳ್ತಾರೆ. ಬ್ರಹ್ಮನೇ ಬರ್ತಾನಂತೆ ಅವನು ಸಾರಥಿಯಾಗಿ ಈಶ್ವರನಿಗೆ. ಅದಕ್ಕೆ ಬ್ರಹ್ಮರಥೋತ್ಸವ ಅಂತ ಹೇಳ್ತೀವಿ. ಈಶ್ವರ ಪಾರ್ವತಿ ಒಳ್ಳಿ ದೇವಸೇನಿತವಾಗಿ ಸುಬ್ರಹ್ಮಣ್ಯೇಶ್ವರ ಗಣಪತಿ, ಈ 3 ದೇವ್ರನ್ನ ಬ್ರಹ್ಮರಥೋತ್ಸವ ಆಗುತ್ತೆ. ಮತ್ತು ನೋಡ್ತಾ ಇದ್ದೀರಲ್ಲ ನೀವು, ತುಂಬ ಲಕ್ಷಾಂತರ ಜನ ಬರ್ತಾರೆ. ಮತ್ತು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಇದು ಹಳೆಯ ದೇವಸ್ಥಾನ. ಮಲ್ಲೇಶ್ವರ ಹೆಸರು ಬರಬೇಕಾದ್ರೆ ಇದೇ ದೇವಸ್ಥಾನ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಈ ದೇವಸ್ಥಾನವನ್ನು ಬಂದು ಪುಣ್ಯ ಮಾಡಿದ್ರೆ ಇದು ಅಂತ ಹೇಳ್ತಾರೆ. ಮತ್ತು ಪಂಚಲಿಂಗ ದರ್ಶನ ಅಂತ ಹೇಳಿದ್ರೆ, ಕೆಲವು ಇದು ಹಲಸೂರು ಸೋಮೇಶ್ವರ, ಮತ್ತು ಗವಿಪುರದಲ್ಲಿ ಒಂದು ದೇವಸ್ಥಾನ ಇದೆ, ಗವಿ ಗಂಗಾಧರೇಶ್ವರ. ಮತ್ತು ಇನ್ನೊಂದು ಇಲ್ಲಿ ಬಳೆಪೇಟೆಯಲ್ಲಿ ಒಂದು ದೇವಸ್ಥಾನ ಇದೆ, ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆ, ನಮ್ಮ ದೇವಸ್ಥಾನ. ಇವೆಲ್ಲ ಪಂಚಲಿಂಗ ದರ್ಶನ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಈ ದೇವಸ್ಥಾನ ಪುಣ್ಯನ ಮಾಡಿದ್ರೆ ಪಂಚಲಿಂಗ ದರ್ಶನ ಸಿಗುತ್ತೆ. ಮತ್ತು ಪ್ರದೋಷದ ಪೂಜೆ ಇವತ್ತೇ ಸಿಗುತ್ತೆ, ಮಾಸ ಶಿವರಾತ್ರಿ ಪೂಜೆ ಇವತ್ತು ಸಿಗುತ್ತೆ. ಸಾಕ್ಷಾತ್ ಪರಮೇಶ್ವರನ ಬಂದು ನಮ್ಮ ಜೊತೆಲಿ ಪಾರ್ವತಿ ಸಮೇತವಾಗಿ ಬಂದು ಜಾಗರಣೆಯನ್ನು ಮಾಡ್ತಾನೆ. ಅದಕ್ಕೋಸ್ಕರ ಶಿವರಾತ್ರಿ ಅಂತ ಹೇಳ್ತಾರೆ. ಇವತ್ತೇನು ಮಾಡಿದ್ರೆ ಎಲ್ಲಿ ಹೋಗಿ ಶಿವನ ದೇವಸ್ಥಾನ ಎಲ್ಲಿ ಸಿಗುತ್ತೆ, ಹೋಗಿ ನಮಃ ಶಿವ ನಿಮಃ ಶಿವ ಮಾಡಿದ್ರೆ
12 ಜ್ಯೋತಿರ್ಲಿಂಗ ಮಾಸ ಸಿಗುತ್ತೆಲ್ಲ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಮೇಡಮ್. ರಥೋತ್ಸವನ ಎಷ್ಟೊತ್ತಿಗೆ ಮಾಡೋದು? ನಾಳೆ 12ವರೆಗೆ ಅಭಿಜನ್ ಮುಹೂರ್ತ ಅಂತೇಳಿ, ಯಾವಾಗಲೂ ಅಭಿಜನ್ ಮುಹೂರ್ತದಲ್ಲೇ ತೆಗೆದುಕೊಂಡು ಹೋಗೋದು ಅದನ್ನು. ಅಭಿಜನ್ ಮುಹೂರ್ತದಲ್ಲಿ 12ವರೆಗೆ ಅಭಿಜನ್ ಮುಹೂರ್ತ ಅಂತ ಹೇಳ್ತೀವಿ. ಅಭಿಜನ್ ಮುಹೂರ್ತದಲ್ಲೇ ಪೂಜೆಗಳನ್ನು ಮಾಡಿ ಇದೇ 8ನೇ ಕ್ರಾಸ್ಗೆ ಹೋಗಿ ಪುನಃ 18ನೇ ಕ್ರಾಸ್ವರೆಗೆ ಹೋಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅವಾಗಲೂ ಲಕ್ಷಾಂತರ ಜನ ಬರ್ತಾರೆ ಮೇಡಮ್. ಅವಾಗಲೂ ಪಾನಕ ಪನ್ಯಾರ ರೋಡ್ನಲ್ಲಿ ಆ ರಸ್ತೆಯಲ್ಲಿ ಪಾನಕ ಪನ್ಯಗಳೆಲ್ಲ ಮಾಡಿರ್ತಾರೆ. ಅದನ್ನು ನೋಡಲಿಕ್ಕೆ ಒಂದು 2 ಕಣ್ಣು ಸಾಲದು, ಅಷ್ಟು ಪಾನಕ ಪನ್ಯಾರ, ಕೋಸಂಬರಿ, ಪ್ರಸಾದ ವಿನಿಯೋಗಗಳು ಅಷ್ಟು ಭಕ್ತಿ ಶ್ರದ್ಧೆಗಳಿಂದ ಮಾಡ್ತಾರೆ ಮೇಡಮ್ ಜನಗಳು. ಎಲ್ಲ 18ನೇ ಕ್ರಾಸ್ಗೆಲ್ಲ ಮುಗಿಸ್ಕೊಂಡು ಬಂದು ಪುನಃ ಇಲ್ಲಿ ಬಂದು ರಾತ್ರಿ ಒಂದು 6 ಗಂಟೆಗೆ ಬಂದು ಇಲ್ಲಿ ದೇವರು ಸೇರುತ್ತೆ ಮೇಡಮ್. ಲಕ್ಷಾಂತರ ಬರ್ತಾ ಇದ್ದಾರೆ, ಅವರಿಗೆಲ್ಲ ಏನು ವ್ಯವಸ್ಥೆ? ಭಕ್ತಾದಿಗಳಿಗೆ ಏನು ವ್ಯವಸ್ಥೆ ಇಲ್ಲ, ಅವರೇನು ಇಲ್ಲೇನು ಕೇಳಲ್ಲ, ಬರೀ ದರ್ಶನವನ್ನು ಮಾತ್ರ ಕೇಳ್ತಾರೆ ಅಷ್ಟೇ. ಅವ್ರಿಗೇನು ನಮಗೇನು ಬೇಕಾಗಿಲ್ಲ, ತೀರ್ಥ ಬೇಡ, ಪೂಜೆ ಬೇಡ, ಏನು ಬೇಡ, ಬರೀ ದರ್ಶನ ಮಾಡಿದ್ರೆ ಸಾಕು ಅಂತ ಕೇಳ್ತಾರೆ. ಯಾಕೆಂತ ಉದ್ಭವ ದೇವರು ಇದು ನೋಡೋದಕ್ಕೋಸ್ಕರ ಮೇಡಮ್. ಸರ್, ನಿಮ್ಮ ಹೆಸರೇ? ಚಂದ್ರಶೇಖರ್ ಅಂತ. ಚಂದ್ರಶೇಖರ್.